Hey guys, welcome back to my YouTube channel, Jashu Vlog. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸಕ್ಸಸ್ಫುಲಿ 5 days ಆಫ್ ನನ್ನ ಜಾಬ್ನ ಮುಗಿಸಿದ್ದೀನಿ ಗೈಸ್, ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ, ವೆರಿ ಎಕ್ಸೈಟೆಡ್. ದಿನಗಳು ತುಂಬ ಪ್ರೊಡಕ್ಟಿವ್ ಆಗಿದೆ, ತುಂಬ ವಿಷಯಗಳನ್ನ ಕಲ್ತ್ಕೋತಾ ಇದ್ದೀನಿ ಡೆಫಿನೆಟ್ಲಿ. ಆ್ಯಂಡ್ ನಂದು ಅಕೌಂಟ್ಸ್ ಪೇಯಬಲ್ ಆಗಿರೋದ್ರಿಂದ ನಮ್ಮ ಕಂಪ್ನಿಯಲ್ಲಿ SAPನ ಯೂಸ್ ಮಾಡ್ತಾರೆ. ಆ್ಯಂಡ್ ನಾನು SAP ಕೋರ್ಸ್ ಎಲ್ಲ ಏನೂ ಮಾಡಿಲ್ಲ. ಫ್ರಮ್ ಬೇಸಿಕ್ಸ್ ಮಕ್ಕಳಿಗೆ ಹೇಳ್ಕೊಡೋ ಥರ ಚಿಕ್ಕದನ್ನು ಪ್ರತಿದಿನ ಹೇಳ್ಕೊಡ್ತಾ ಇದ್ದಾರೆ. ಆ್ಯಂಡ್ ನಾನು ಕಲ್ತ್ಕೋತಾ ಇದ್ದೀನಿ ಕೂಡ. ಖುಷಿ ಅನಿಸುತ್ತೆ. ಲೈಕ್ ಗೊತ್ತಿಲ್ಲದೆ ಇರೋದನ್ನ ಕಲಿಬೇಕಾದ್ರೆ ಒಂದು ಎಕ್ಸೈಟ್ಮೆಂಟ್ ಇರುತ್ತಲ್ಲ, ಅದು ಪ್ರಾಕ್ಟಿಕಲಾಗಿ ಕಲಿಬೇಕಾದ್ರೆ ಒಂದು ಖುಷಿ ಇರುತ್ತಲ್ಲ, ಆ ಖುಷಿ ಎಲ್ಲ ನನಗೆ ತುಂಬ ಇದೆ. ಸೊ ಇವತ್ತು ಸ್ಯಾಟರ್ಡೇ, ನನಗೆ ಇವತ್ತು ನಾಳೆ ರಜೆ ಇರುತ್ತೆ ನಾರ್ಮಲಾಗಿ. ಆ್ಯಂಡ್ ಇನ್ನೊಂದು ಖುಷಿ ವಿಷಯ ಏನಂದರೆ ಗೈಸ್, ನನ್ನ ಕಷ್ಟನ ಕೇಳೋಕ್ಕಾಗದೆ ನನ್ನನ್ನು ಅಡ್ಮಿನ್ HR ಹತ್ರ ಮಾತಾಡಿ ಎಲ್ಲ ಆಗಿ, ಸೊ ಇನ್ಮೇಲೆ ನನಗೆ ಓಮ್ ಡ್ರಾಪ್ ಇರುತ್ತೆ. ದಟ್ ಈಸ್ ಒನ್ ಥಿಂಗ್ ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಮೀ. ಬಿಕಾಸ್ ನನ್ನ ಮನೆಯದು ಬಸ್ ರೂಟ್ಸ್ ಏನಿದೆ ಅದು ಟೈಮಿಂಗ್ಸ್ ಬಸ್ಸಸ್, ಆ್ಯಂಡ್ ಇದು ಸ್ವಲ್ಪ ಅನ್ಸೇಫ್ ರೋಡು ಕೂಡ. ಸೊ ಫಾರೆಸ್ಟ್ ರೋಡೆಲ್ಲ ಇರೋದ್ರಿಂದ ಗಾಡಿ ತೊಗೊಂಡು ಹೋಗೋದಕ್ಕೆ ನನಗೂ ಭಯ ಆಗುತ್ತೆ, ನನ್ನ ಪೇರೆಂಟ್ಸ್ಗೂ ಭಯ ಆಗುತ್ತೆ. ಸೊ ಇದನ್ನೆಲ್ಲ ಹೇಳ್ಕೊಂಡಿದ್ದಕ್ಕೆ ಅವರು ಹೋಮ್ ಡ್ರಾಪ್ ಫೆಸಿಲಿಟಿ ಕೂಡ ಕೊಟ್ಟರು. ಸೊ ಅದು ತುಂಬ ಖುಷಿ ಇದೆ ನನಗೆ. ಪಿಕಪ್ ಕೂಡ ಕೇಳ್ಬೋದಿತ್ತು, ಬಟ್ ನನಗೆ ಅವಶ್ಯಕತೆ ಇಲ್ಲ. ಬಟ್ ಡ್ರಾಪ್ದು ಅವಶ್ಯಕತೆ ಇರೋದ್ರಿಂದ ಕೇಳಿ ಇಸ್ಕೊಂಡಿದ್ದೀನಿ. ಯಾ, ಸೊ ಸಕ್ಕತ್ತಾಗಿದೆ ಗೈಸ್ ಕಂಪನಿ. ಈ 5 daysಲ್ಲಿ ನಾನು ನೋಡಿದ ಥರ ತುಂಬ ಮೆಚ್ಯೂರ್ಡಾಗಿ ಬಿಹೇವ್ ಮಾಡಬೇಕು. ಆಬ್ವಿಯಸ್ಲಿ ಕಂಪನಿಯಲ್ಲಿ ಎಲ್ಲರೂ ದೊಡ್ಡವರು ಇರ್ತಾರೆ, ಎಕ್ಸ್ಪೀರಿಯನ್ಸ್ಡ್ ಪೀಪಲ್ಸ್ ಇರ್ತಾರೆ. ನಾನು ಕಾಲೇಜ್ ಗರ್ಲ್, ಚೈಲ್ಡಿಶಾಗೆಲ್ಲ ಆಡೋಕ್ಕಾಗಲ್ಲ. ಬಟ್ ತುಂಬ ಚೆನ್ನಾಗಿದೆ. ಎಲ್ಲರೂ ತುಂಬ ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ, ಹೇಳ್ಕೊಡ್ತಾರೆ ಗೊತ್ತಿಲ್ಲ ಅಂದರೆ. ಆ್ಯಂಡ್ ದಿಸ್ ಇಸ್ ದ ರೈಟ್ ಟೈಮ್ ಟು ಲರ್ನ್ ಅಷ್ಟೇ. ಸೊ ಇವಾಗ ಏನಂದರೆ, ನಾನು ಮಲ್ಲೇಶ್ವರಮಿಂದ ತಂದಿದ್ದ ಕ್ಲೋತ್ಸ್ನ ತೋರ್ಸೋಕ್ಕೆ ಆಗಿರಲಿಲ್ಲ. ಸೊ ಇವತ್ತು ಅದನ್ನು ಮುಗಿಸ್ಬಿಡೋಣ ಅಂತ ಅಂದ್ಬಿಟ್ಟು ವ್ಲಾಗ್ ಮಾಡ್ತಾಯಿದ್ದೀನಿ. ಇಷ್ಟು ಬಟ್ಟೆಗಳಿದೆ ನಾನು ತಗೊಬಂದಿದ್ದು. ಸೊ ಬನ್ನಿ ಇವಾಗ ಇದೆಲ್ಲದ್ರದ್ದು ರಿವ್ಯೂನ ಕೊಡ್ತೀನಿ. ಸೊ ಫಸ್ಟ್ ಶಾಪಿಂಗ್ ಅಂತ ನಾನು ಮಾಡಿದ್ದು ಅವತ್ತು ಮಲ್ಲೇಶ್ವರಮಲ್ಲಿ ಈ ಒಂದು ಫೋನ್ ಕೇಸ್. ಆ್ಯಂಡ್ ಇದನ್ನೇ ನಾನು ಇವಾಗ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ವ್ಲಾಗಲ್ಲಿ ತೋರಿಸೋದಕ್ಕೋಸ್ಕರ ಇವಾಗ ಬಿಚ್ಚಿದೆ. ದಿಸ್ ಇಸ್ ಅ ಸಿಲಿಕಾನ್ ಫೋನ್ ಕೇಸ್. ಅವತ್ತಿಂದ ಆಸೆ ಇತ್ತು ಸಿಲಿಕಾನ್ ಫೋನ್ ಕೇಸ್ ತೊಗೋಬೇಕಂತ. ಆನ್ಲೈನಲ್ಲೂ ಸರ್ಚ್ ಮಾಡ್ತಾ ಇದ್ದೆ, ಯಾವುದೂ ಸಿಗಲಿಲ್ಲ. ಸೊ ಅವತ್ತು ಅಲ್ಲಿ ಬರಬೇಕಾದ್ರೆ ಒಂದು ಮೊಬೈಲ್ ಶಾಪ್ ನೋಡಿದೆ, ಆ್ಯಂಡ್ ತುಂಬ ಸಿಲಿಕಾನ್ ಪೌಚಸ್ಸೇ ಇತ್ತು. ಸೊ ನಂದು ಪಿಂಕ್ ಫೋನ್ ಆಗಿರೋದ್ರಿಂದ ಇದು ಚೆನ್ನಾಗಿ ಕಾಣುತ್ತೆ ಅಂತ ತೊಗೊಂಡೆ. ಆ್ಯಂಡ್ ಡೆಫಿನೆಟ್ಲಿ ತುಂಬ ಚೆನ್ನಾಗಿ ಕಾಣ್ತಿದೆ ನನ್ನ ಫೋನ್ಗೆ. ಆ್ಯಂಡ್ ಇದನ್ನೇ ನಾನು ಕಮರ್ಷಿಯಲ್ ಸ್ಟ್ರೀಟ್ ಹತ್ರ ಅಲೆನ್ಸೋಲಿ ಕೆಲ್ಸಕ್ಕಂತ ಹೋಗ್ಬೇಕಾದ್ರೆ ಸೇಮ್ ಫೋನ್ ಕೇಸ್ನ ನೋಡಿದ್ದೆ. ಅಲ್ಲಿ 400 ಏನೋ ಹೇಳಿದರು, ತುಂಬ ಜಾಸ್ತಿ ಆಯಿತು ಅಂದ್ಬಿಟ್ಟು ತೊಗೊಂಡಿರಲಿಲ್ಲ. ಸೇಮ್ ಕ್ವಾಲಿಟಿನೇ ಇತ್ತು. ಸೊ ಇವರು 200 ಹೇಳಿದ್ರು, ಆ್ಯಂಡ್ ನಾನು 180 ರೂಪೀಸ್ ಕೊಟ್ಬಿಟ್ಟು ತೊಗೊಂಡೆ ಇದನ್ನ. ಆ್ಯಂಡ್ ದೆನ್ ಫಸ್ಟು ನಾನು ನಾಟಿಯಿಂದ ಯಾವುದೆಲ್ಲ ಪರ್ಚೇಸ್ ಮಾಡಿದ್ದೀನಿ ಅದನ್ನು ತೋರಿಸ್ಬಿಡ್ತೀನಿ. ನಾಟಿಯಿಂದ 3 ಟಾಪ್ಸ್ನ ಪರ್ಚೇಸ್ ಮಾಡಿದೆ ನಾನು. ಸೊ ನಂಗೆ 3 ಇಷ್ಟ ಆಗಲಿಲ್ಲ. 3 ಸೈಜ್ ಕರೆಕ್ಟಾಗಿಲ್ಲ ಗೈಸ್, ಅದು ಬೇಜಾರಾಗಿದ್ದು. ಪ್ಯಾಟ್ರನ್ ಓಕೆ, ಡಿಸೈನ್ ಓಕೆ, ಬಟ್ ಸೈಜ್ ನನಗೆ ಮ್ಯಾಚ್ ಆಗ್ತಾ ಇಲ್ಲ. ಅಂದರೆ ಸೈಜ್ ಕರೆಕ್ಟಾಗಿಲ್ಲ ನನಗೆ. ಫಸ್ಟು ಬಂದುಬಿಟ್ಟು ನಾನು ಆಲ್ಮೋಸ್ಟ್ ಎಲ್ಲ ಫಾರ್ಮಲ್ ರಿಲೇಟೆಡ್ ಶರ್ಟ್ಸ್ ತೊಗೊಂಡಿದ್ದೀನಿ, ಬಿಕಾಸ್ ಆಫೀಸಿಗೂ ಯೂಸ್ ಆಗಲಿ ಅಂದ್ಬಿಟ್ಟು. ಫಸ್ಟ್ ಬಂದು ಈ ಒಂದು ಶರ್ಟ್. ಸೊ ಈ ಒಂದು ಫುಲ್ ಸ್ಲೀವ್ ಶರ್ಟ್ ತುಂಬ ಲೂಸ್ ಇದೆ ಗೈಸ್. ಇದನ್ನು ನಾವು ಟಕ್ ಇನ್ ಮಾಡಿಕೊಂಡ್ರೆ ಫಾರ್ಮಲ್ ಶರ್ಟ್ ಕೂಡ ಆಗುತ್ತೆ. ಸೊ ಇಲ್ಲಿ ಟೈ ಮಾಡಿಕೊಂಡ್ರೆ, ಇಲ್ಲಿ ಟೈಯಿಂಗ್ ಇದೆ ಇದಕ್ಕೆ, ಇಲ್ಲಿ ಟೈಯಿಂಗ್ ಮಾಡಿಕೊಂಡ್ರೆ ಸ್ವಲ್ಪ ಫ್ಯಾಷನಬಲ್ ಆಗೂ ಇರುತ್ತೆ. ಸೊ ನನಗೆ ಈ ಥರ ಚೆಕ್ಸ್ದು ಸಿಕ್ಕಾಬಟ್ಟೆ ಇಷ್ಟ ಆಯಿತು ತೊಗೋಬೇಕು ಅಂತ. ವೆನ್ ಐ ಸಾ ದಿಸ್ ಸಡನ್ನಾಗಿ ಎತ್ಕೊಬಿಟ್ಟೆ. ಆ್ಯಂಡ್ ಸೈಜ್ನೆಲ್ಲ ನಾನು ಮ್ಯಾಟ್ರೇ ಮಾಡ್ಕೊಳ್ಳಿಲ್ಲ ಆವಾಗ. ಬಟ್ ತುಂಬ ಲೂಸ್ ಇದೆ ಅದು. ನಾನು ಪಕ್ಕದಲ್ಲಿ ನಿಮಗೆ ನಾನು ವೇರ್ ಮಾಡಿರೋದು ಕೂಡ ಹಾಕ್ತಾ ಇರ್ತೀನಿ ಕ್ಲಿಪ್ಪಿಂಗ್ಸು, ನೋಡಿ. ಸೆಕೆಂಡ್ ಶರ್ಟ್ ಬಂದುಬಿಟ್ಟು ಈ ಒಂದು ಶರ್ಟ್. ಇದು ಆಫ್ ವೈಟ್ ಶರ್ಟು. ಸೊ ಇದು ಕೂಡ ಲಾಂಗ್ ಸ್ಲೀವ್ಸ್ ಈ ಥರ ಇದೆ. ಆ್ಯಂಡ್ ಇದರಲ್ಲಿ ಏನು ಯೂನಿಕ್ ಅಂದರೆ
ಇದು ಪಾಕೆಟ್ಟು ಸ್ಟಿಚ್ ಬಿಚ್ಕೊಂಡಿರೋದಲ್ಲ, ಅದು ಪಾಕೆಟ್ ಇರೋದೇ ಆ ಥರ. ಸೊ ಇದು ಚೆನ್ನಾಗಿದೆ, ಕಲರ್ ಎಲ್ಲ ಓಕೆ, ನನಗೆ ಇಷ್ಟ ಆಯಿತು ಅಂತಲೇ ತೊಗೊಂಡೆ. ಬಟ್ ಆದರೆ ಸೈಜ್ ತುಂಬ ಲೂಸು ಗೈಸ್, ತುಂಬ ಲೂಸು. ಥರ್ಡ್ ಶರ್ಟ್ ಬಂದ್ಬಿಟ್ಟು ಈ ಒಂದು ಶರ್ಟ್, ಎರಡೂ ಸೈಡ್ ಪಾಕೆಟ್ಸ್ ಇದೆ. ಸೊ ಇದು ಕೂಡ ಫುಲ್ ಸ್ಲೀವ್ ಶರ್ಟೇ. ಲೈಕ್ ಈಗೆಲ್ಲ ನಾವು ಮುಂಚೆ ಫಾರ್ಮಲ್ಸ್ ಅಂದಿದ ತಕ್ಷಣ ಪ್ಲೇನ್ ಶರ್ಟ್ಸ್ ತೊಗೊತಾ ಇದ್ವಿ, ಪ್ಲೇನ್ ಫಾರ್ಮಲ್ ಶರ್ಟ್ಸು. ಬಟ್ ಈಗೆಲ್ಲ ಆ ಪರ್ಸ್ಪೆಕ್ಟಿವ್ ಹೊಟ್ಟೋಗ್ಬಿಟ್ಟಿದೆ. ಪ್ಲೇನ್ ಚೆನ್ನಾಗಿರಲ್ಲ, ನಂಗೆ ಈ ಥರ ಪ್ರಿಂಟೆಡ್ ಶರ್ಟ್ಸೇ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಪ್ರಿಂಟೆಡನ್ನೇ ಚೂಸ್ ಮಾಡಿದ್ದೀನಿ. ಆ್ಯಂಡ್ ನನಗೆ ಈ ಕಲರ್ ಕಾಂಬಿನೇಷನ್ ಎಲ್ಲ ಇಷ್ಟ ಆಯಿತು, ಅದಕ್ಕೆ ತೊಗೊಂಡೆ. ಬಟ್ ಇದು ಕೂಡ ತುಂಬ ಲೂಸ್. ಸೊ ಈ 3 ಶರ್ಟ್ಸ್ನ ನಾನು ನಾಟಿಯಲ್ಲಿ ತೊಗೊಂಡಿದ್ದು. ಎಷ್ಟು ಪೇ ಮಾಡಿ, ಜಾಸ್ತಿ ಏನು ಪೇ ಮಾಡಿಲ್ಲ, 300, 350 ಅಷ್ಟೇ. ನೆಕ್ಸ್ಟು ನಾನು ಹೇಳಿದ್ನಲ್ಲ ಸುಮನ್ ಎಕ್ಸ್ಪೋರ್ಟ್ಸ್ ಅಂತ, ಅಲ್ಲಿಂದ ತೊಗೊಬಂದಿರೋ ಡ್ರೆಸ್ಸಸ್ ತೋರಿಸ್ತೀನಿ. ಫಸ್ಟಿಗೆ ಬಂದ್ಬಿಟ್ಟು ಈ ಒಂದು ಶರ್ಟ್ ಇದೆ, ಜಾಸ್ತಿ ಪೇ ಮಾಡಿದ್ದು ನಾನು ಈ ಶರ್ಟ್ಗೆ. ಶರ್ಟ್ ಇದು ನಾನು ವೇರ್ ಮಾಡಿರೋ ಕ್ಲಿಪ್ಪಿಂಗ್ ಕೂಡ ಹಾಕ್ತೀನಿ ನಿಮಗೆ. ಇದನ್ನು ಆಲ್ರೆಡಿ ನಾನು ಒಂದಿನ ವೇರ್ ಮಾಡಿದ್ದೀನಿ. ನಾನು ಫಸ್ಟ್ ಡೇ ಆಫ್ ಆಫೀಸ್ಗೆ ಇದನ್ನೇ ಹಾಕೊಂಡು ಹೋಗಿದ್ದು. ಸೊ ಈ ಒಂದು ಶರ್ಟ್. ದೆನ್ ಓಕೆ, ನಾನು ಒಂದು ಪ್ಯಾಂಟ್ನ ತೊಗೊಬಂದಿಲ್ಲ. ಶರ್ಟ್, ದೆನ್ ಇದಕ್ಕೆ ನಾನು 490 ರೂಪೀಸ್ ಪೇ ಮಾಡಿದೆ. ನಂಗೆ ಸ್ವಲ್ಪ ಜಾಸ್ತಿ ಅನಿಸ್ತು, ಬಿಕಾಸ್ ಮುಟ್ಟಕ್ಕೆ ಬಾಡಿ ಆಗಂಗಿದೆ, ಕ್ವಾಲಿಟಿ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಬಟ್ ಆದರೆ ಈ ಥರ ಬಬಲ್ಸ್ ಬಂದುಬಿಡ್ತು ಫಸ್ಟ್ ವಾಶ್ ಆಗಿದ ತಕ್ಷಣ. ಸೊ ಅದಕ್ಕೆ ಐ ಫೆಲ್ಟ್ ಇಟ್ ಡಸ್ ನಾಟ್ ವರ್ತ್ ದ ಮನಿ ಅಂತ. ನೆಕ್ಸ್ಟ್ ಬಂದು ಈ ಒಂದು ಬ್ಲ್ಯಾಕ್ ಕಲರ್ ಶರ್ಟ್. ಇದು ಪ್ಲೇನ್ ಅಲ್ಲ, ನಿಮಗೆ ಹತ್ರದಿಂದ ತೋರಿಸ್ತೀನಿ. ನೋಡಿ, ಈ ಥರ ಲೈನ್ಸ್ ಬಂದಿದೆ. ನಂತರ ಕ್ವಾಲಿಟಿ ಇಸ್ ರಿಯಲಿ ಸೂಪರ್ ವಾವ್ ಗೈಸ್, ಸಕ್ಕತ್ತಾಗಿದೆ ಕ್ವಾಲಿಟಿ ಮಾತ್ರ. ನಂಗೆ ತುಂಬ ಇಷ್ಟ ಆಯಿತು ಇದು. ಸೊ ಈ ಒಂದು ಶರ್ಟ್. ದೆನ್ ಇದು ಕೂಡ, ಈ ಟೀ ಶರ್ಟ್ ಕೂಡ ಅಲ್ಲೇ ತೊಗೊಂಡಿದ್ದು. ನನಗೆ ಈ ಕಲರ್ ಕಾಂಬಿನೇಷನ್ ನೋಡಿದ ತಕ್ಷಣ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಆ್ಯಂಡ್ ಈ ಥರ ಪ್ಯಾಟರ್ನ್ಸ್ ಚೆನ್ನಾಗಿ ಕಾಣುತ್ತೆ ಟೀ ಶರ್ಟಲ್ಲಿ. ಸೊ ಅದಕ್ಕೆ ಇದನ್ನ ತೊಗೊಂಡೆ. ಆ್ಯಂಡ್ ಇದು ತುಂಬ ಪ್ಲೇನ್ ಟೀ ಶರ್ಟ್ ಥರನೂ ಇಲ್ಲ. ನಾನು ನಿಮಗೆ ಪಕ್ಕದಲ್ಲಿ ಕ್ಲಿಪ್ಪಿಂಗ್ ಹಾಕಿರ್ತೀನಿ. ಲೈಕ್ ಕೆಳಗಡೆ ಹಿಂಗೆ ಕರ್ವ್ ಬರುತ್ತೆ, ಚೆನ್ನಾಗಿದೆ. ಸೊ ಅದಕ್ಕೆ ಇದನ್ನು ಒಂದು ತೊಗೊಂಡೆ. ಆಲ್ಮೋಸ್ಟ್ ಎಲ್ಲ ಟಾಪ್ಸು ಅಷ್ಟೇ 350, 300, 400 ಈ ರೇಂಜಲ್ಲೇ ಪೇ ಮಾಡಿದ್ದೀನಿ. ನನಗೆ ಎಕ್ಸಾಕ್ಟಾಗಿ ಅಮೌಂಟ್ ಹೇಳಿ ಅಂದರೆ ನಿಜ ಗೊತ್ತಿಲ್ಲ ಎಷ್ಟು ಅಂತ. ಸೊ ಸಾರಿ. ದೆನ್ ಈ ಒಂದು ಆಲ್ಮೋಸ್ಟ್ ಎಲ್ಲ ಕಾಲರ್ನ ಪ್ರಿಫರ್ ಮಾಡಿದ್ದೀನಿ, ಬಿಕಾಸ್ ಆಫೀಸ್ಗೂ ವೇರ್ ಮಾಡ್ಬೋದು ಅಂತ. ಬಟ್ ಆದರೆ ನಮ್ಮ ಆಫೀಸಲ್ಲಿ ನೀವು ಫಾರ್ಮಲ್ಸೇ ಹಾಕಬೇಕು ಅಂತ ಏನೂ ಇಲ್ಲ, ಏನು ಬೇಕಾದ್ರೂ ಹಾಕೋಬೋದು. ಈ ಒಂದು ಶರ್ಟ್, ಇದರಲ್ಲಿ ನಂಗೆ ಏನು ಇಷ್ಟ ಆಯಿತು ಗೊತ್ತಾ, ಈ ಸೈಡಲ್ಲಿ ಪ್ಯಾಟ್ರನ್ ಇದೆಯಲ್ಲ, ಇದು ಸಕ್ಕತ್ತಾಗಿ ಕೂರುತ್ತೆ ಬಾಡಿ ಮೇಲೆ. ಸೊ ಅದು ನಂಗೆ ಸಕ್ಕತ್ ಇಷ್ಟ ಆಯಿತು ಇದರಲ್ಲಿ, ಈ ಶರ್ಟಲ್ಲಿ. ಸೊ ಯಾ, ಈ ಒಂದು ಶರ್ಟ್. ದೆನ್ ನಾನು ತುಂಬ ಇಷ್ಟಪಟ್ಟಿದ್ದು ಅಂದರೆ ಈ ಫಾರ್ಮಲ್ಸ್ ಗೈಸ್. ಇದನ್ನು ಆಲ್ರೆಡಿ ಈ ವೀಕಲ್ಲಿ 2 ಸಲ ಹಾಕೊಂಡು ಹೋಗ್ಬಿಟ್ಟಿದ್ದೀನಿ. ಆ್ಯಂಡ್ ವಾಶ್ ಕೂಡ ಆಗಿದೆ ಆಲ್ರೆಡಿ. ಸೊ ನೋಡಿ, ಈ ಥರ ಇದು ಫಾರ್ಮಲ್ಸು. ಇದು ಬಂದ್ಬಿಟ್ಟು ಬೆಲ್ ಬಾಟಮ್ ಕಟ್, ಬೆಲ್ ಬಾಟಮ್ ಫಾರ್ಮಲ್ಸ್. ಇದು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಗೈಸ್, ಕ್ವಾಲಿಟಿ ಮಾತ್ರ ಐ ವಿಲ್ ಜಸ್ಟ್ ಗಿವ್ 10 out of 10 ಫಾರ್ ದಿಸ್ ಪ್ಯಾಂಟ್. ಇದು ಒಂದು ಪ್ಯಾಂಟಿಗೆ ಮಾತ್ರ ನಾನು ಪಕ್ಕಾ ಕ್ವಾಲಿಟಿ ಸಕ್ಕತ್ತಾಗಿದೆ ಅಂತ ಹೇಳ್ತೀನಿ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಫುಲ್ ತಿಕ್ಕಾಗಿದೆ ಫ್ಯಾಬ್ರಿಕ್ಕು ಆ್ಯಂಡ್ ಸಖತ್ತಾಗಿದೆ ಕ್ವಾಲಿಟಿ ಮಾತ್ರ. ಇದಕ್ಕೆ ನಾನು ಪ್ರಾಬಬ್ಲಿ 895 ರೂಪೀಸ್ ಏನೋ ಪೇ ಮಾಡಿದೆ. ಆ್ಯಂಡ್ ಇಟ್ ಡೆಫಿನೆಟ್ಲಿ ವರ್ತ್ ದ ಮನಿ ಗೈಸ್. ದೆನ್ ಈ ಒಂದು ಶರ್ಟ್, ಇದು ಕೂಡ ಅಷ್ಟೇ ಸೇಮ್ ಈ ಟೀ ಶರ್ಟ್ ಏನಿದೆ ಅದೇ ಥರ ಕರ್ವು, ಸೇಮ್ ಕರ್ವ್ ಬರುತ್ತೆ. ಆ್ಯಂಡ್ ಕಾಲರ್ ಶರ್ಟ್. ದೆನ್ ಈ ಒಂದು ಫಾರ್ಮಲ್ ಪ್ಯಾಂಟ್. ಈ ಬ್ಲ್ಯಾಕು ಮತ್ತು ಈ ಕಲರ್ ಬಂದ್ಬಿಟ್ಟು ವೆರಿ
ವೆರಿ ವೆರಿ ಬೇಸಿಕ್ ಥಿಂಗ್ ಇನ್ ಫಾರ್ಮಲ್ಸ್ ಅಂತ ನನಗೆ ಅನಿಸುತ್ತೆ. ಸೊ ಅದಕ್ಕೆ ಈ 2 ಕಲರ್ ಇರಲೇಬೇಕು ಅಂತ ಅಂದ್ಬಿಟ್ಟು ತೊಗೊಂಡಿದ್ದು. ಆ್ಯಂಡ್ ಇದು ಕೂಡ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಗ್ರೇ ಕಲರ್ ಕೂಡ ಹುಡುಕ್ತಾ ಇದ್ದೆ ನಾನು. ಗ್ರೇ ಬಂದ್ಬಿಟ್ಟು ಇತ್ತು ಗ್ರೇ ಕಲರು, ಬಟ್ ಆದರೆ ಕ್ವಾಲಿಟಿ ಅಷ್ಟು ನನಗೆ ಸ್ಯಾಟಿಸ್ಫೈ ಆಗಲಿಲ್ಲ, ಅದಕ್ಕೆ ನಾನು ತೊಗೊಳ್ಳಿಲ್ಲ. ಸೊ ಇದಕ್ಕೆ ನಾನು ಪೇ ಮಾಡಿದ್ದು 590 ರೂಪೀಸ್. ಆ್ಯಂಡ್ ಇದು ವೈಡ್ ಲೆಗ್ ಫಾರ್ಮಲ್ಸ್ ಇದು. ಸೊ ಇದು ಬೆಲ್ ಬಾಟಮ್ ಅಲ್ಲ, ವೈಡ್ ಲೆಗ್ ಇದೆ. ಚೆನ್ನಾಗಿದೆ ಇದು ಕೂಡ. ಸೊ ನಾನು ಎಲ್ಲಾದ್ರದ್ದು ಕ್ಲಿಪ್ಪಿಂಗ್ಸ್ನ ಪಕ್ಕದಲ್ಲಿ ಹಾಕ್ತಾ ಇರ್ತೀನಿ, ಸೊ ದಟ್ ನಿಮಗೆ ಈಸಿಯಾಗಿ ಅನಲೈಸ್ ಮಾಡ್ಬೋದು ಅಂತ. ಪ್ರೈಸ್ ವೈಸ್ ಐ ಆಮ್ ಟೋಟಲಿ ಸ್ಯಾಟಿಸ್ಫೈಡ್. ಲಾಸ್ಟಿಗೆ ಬಂದ್ಬಿಟ್ಟು ಈ ಒಂದು ಟಾಪ್ ತೊಗೊಂಡಿದ್ದೀನಿ. ತುಂಬ ಕ್ಯೂಟಾಗಿದೆ ಇದು, ಸಕ್ಕತ್ ಕ್ಯೂಟಾಗಿದೆ. ಫುಲ್ ಸ್ಲೀವ್ ಟಾಪು, ಎಡ್ಜಲ್ಲಿ ಈ ಥರ ಇದು ಬರುತ್ತೆ, ಏನು ಎಲಾಸ್ಟಿಕ್ ಇದೆ ಹ್ಯಾಂಡ್ಸ್ದು ಕಾರ್ನರಲ್ಲಿ. ಫುಲ್ ಸ್ಲೀವ್ ಆ್ಯಂಡ್ ಈ ಥರ ಇದೆ. ಆ್ಯಂಡ್ ಇದರಲ್ಲಿ ನನಗೆ ಏನು ತುಂಬ ಇಷ್ಟ ಆಯಿತು ಅಂದರೆ, ಅಲ್ಲಿ ಎಲ್ಲ ಟಾಪ್ಸಿಗೂ ಅಷ್ಟೇ ಒಳಗಡೆ ಬಫ್ಸ್ ಕೊಟ್ಟಿದ್ದಾರೆ, ಸೊ ದಟ್ ನೀಟಾಗಿ ಫಿಟ್ಟಾಗಿ ಕುತ್ಕೊಳ್ಳುತ್ತೆ. ಸೊ ನನಗೆ ಅದು ಸಕ್ಕತ್ ಇಷ್ಟ ಆಯಿತು ಈ ಟಾಪಲ್ಲಿ. ಆ್ಯಂಡ್ ಇದಕ್ಕೂ ಅಷ್ಟೇ ನಾನೇನು ಬಫ್ ಕೊಟ್ಟಿದ್ದಾರೆ ಅಂತನೋ, ಅಥವಾ ಕ್ವಾಲಿಟಿ ಚೆನ್ನಾಗಿದೆ ಅಂತನೋ, ಅಥವಾ ತುಂಬ ಮಾಡ್ರನ್ ಆಗಿದೆ ಅಂತನೋ, ತುಂಬ ಜಾಸ್ತಿ ಎಲ್ಲ ಏನು ಪೇ ಮಾಡಿಲ್ಲ, ನಾರ್ಮಲ್ ಪ್ರೈಸೇ ಪೇ ಮಾಡಿದ್ದೀನಿ. ಪ್ರಾಬಬ್ಲಿ 350 ಆರ್ 400 ಅಷ್ಟೇ, ಅದಕ್ಕಿಂತ ಜಾಸ್ತಿ ಯಾವುದಕ್ಕೂ ಪೇ ಮಾಡಲಿಲ್ಲ. ಇದು ಒಂದಕ್ಕೆ ಅಷ್ಟೊಂದು ಜಾಸ್ತಿ ಪೇ ಮಾಡಿದ್ದು ನಾನು. ಬಟ್ ಅದು ಬಿಟ್ಟು ಇನ್ನೆಲ್ಲ ಕಮ್ಮಿನೇ. ಇನ್ನು ತುಂಬ ಕ್ಲೋತ್ಸ್ನ ಸೆಲೆಕ್ಟ್ ಮಾಡಿ ಬೇಡ ಅಂತ ಬಿಟ್ಬಿಟ್ಟು ಬಂದೆ. ಪ್ರಾಬಬ್ಲಿ ನೆಕ್ಸ್ಟ್ ಟೈಮ್ ಹೋಗಿ ನೆಕ್ಸ್ಟ್ ಟೈಮ್ ಹೋಗಿ ಪ್ರಾಬಬ್ಲಿ ಆ ಕ್ಲೋತ್ಸ್ನು ಪರ್ಚೇಸ್ ಮಾಡ್ತೀನಿ ಅನಿಸುತ್ತೆ. ಆ್ಯಂಡ್ ಇನ್ಮೇಲೆ ತುಂಬ ಶಾಪಿಂಗ್ ಮಾಡಬೇಕು ಅಂತ ಇದ್ದೀನಿ. ಬಿಕಾಸ್ ನಾವು ಅರ್ನ್ ಮಾಡೋದೇ, ನನಗೆ ಪ್ರಾಬಬ್ಲಿ ಇವಾಗ ಏನು ಅಂಥ ರೆಸ್ಪಾನ್ಸಿಬಿಲಿಟೀಸ್ ಇಲ್ಲ. ಸೊ ಇನ್ಮೇಲಿಂದ ತುಂಬ ಶಾಪ್ಸ್ನ ಎಕ್ಸ್ಪ್ಲೋರ್ ಮಾಡಬೇಕು, ಶಾಪಿಂಗ್ ಮಾಡಬೇಕು ಅಂತೆಲ್ಲ ಅಂದ್ಕೊಂಡಿದ್ದೀನಿ. ನಿಮಗೆ ಯಾವುದಾದ್ರೂ ಶಾಪ್ಸ್ನ ನಾನು ಪರ್ಟಿಕ್ಯುಲರ್ ಆಗಿ ಎಕ್ಸ್ಪ್ಲೋರ್ ಮಾಡಬೇಕು, ಶಾಪಿಂಗ್ ಮಾಡಬೇಕು, ಇಲ್ಲಿಂದ ರಿವ್ಯೂ ಕೊಡಬೇಕು ಅಂತ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಡೆಫಿನೆಟ್ಲಿ ಆ ಶಾಪಿಗೆ ಹೋಗಿ ನಾನು ಪರ್ಚೇಸ್ ಮಾಡಿ ನಿಮಗೋಸ್ಕರ ರಿವ್ಯೂನ ಕೊಡ್ತೀನಿ. ಓಕೆನಾ? ಸೊ ದಿಸ್ ಈಸ್ ಆಲ್ ಅಬೌಟ್ ಮೈ ಚಿಕ್ಕಪೇಟೆ ಅಂತ ಚಿಕ್ಕಪೇಟೆ ಫೀಲಲ್ಲೇ ಇದ್ದೀನಿ ನಾನಿನ್ನು. ಮಲ್ಲೇಶ್ವರಂ ಶಾಪಿಂಗ್. ಸೊ ಯಾ, ಓಪ್ ನಿಮಗೆ ಈ ವ್ಲಾಗ್ ಇಷ್ಟ ನೋಡಿ. ನಮ್ಮ ಚಿಂಟು ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಮೇಕ್ ಶೋರ್ ಯು ಗೈಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಓಕೆ ಗೈಸ್, ಮುಂದಿನ ವ್ಲಾಗ್ನಲ್ಲಿ ಸಿಗ್ತೀನಿ. ನೆಕ್ಸ್ಟ್ ಬರೋ ವ್ಲಾಗ್ ಏನಾಗಿರುತ್ತೆ ಅಂದರೆ, ಡೆಫಿನೆಟ್ಲಿ ನೀವು ಸ್ಪೆಷಲೈಸೇಷನ್ ಆ್ಯಂಡ್ ಇಂಟರ್ವ್ಯೂ ಬಗ್ಗೆ ಕೇಳ್ತಾ ಇದ್ದೀರಾ ಅಲ್ವಾ, ಡೆಫಿನೆಟ್ಲಿ ಇದ್ರ ಬಗ್ಗೆ ಮಾತಾಡ್ತೀನಿ ಮುಂದೆ ಬರೋವಂಥ ವ್ಲಾಗ್ಸ್ನಲ್ಲಿ. ಸೊ ಕೀಪ್ ವಾಚಿಂಗ್, ಕೀಪ್ ವೆಯ್ಟಿಂಗ್, ಸಬ್ಸ್ಕ್ರೈಬ್ ಮಾಡ್ಕೊತಾ ಇರಿ, ಲೈಕ್ ಮಾಡ್ತಾ ಇರಿ, ಕಮೆಂಟ್ಸ್ ಮಾಡ್ತಾ ಇರಿ, ಸೊ ದಟ್ ನಂಗೆ ಇನ್ನೂ ಜಾಸ್ತಿ ಇಂಟ್ರೆಸ್ಟ್ ಬರುತ್ತೆ ವ್ಲಾಗ್ಸ್ ಮಾಡೋದಕ್ಕೆ. ಸೊ ಅಷ್ಟೇ, ಮತ್ತೆ ಸಿಗುವ. ಬಾಯ್ ಬಾಯ್.